ತಬಾಯಿ 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 ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ. ಶ್ವೇತಾ, ಹೇಳು. 26ನೇ ತಾರೀಕು ಟಿಕೆಟ್ ನ ನೋಡಕ್ ಹೋಗ್ಬೇಕು ಕಣೆ, ಆದ್ರೆ ಟಿಕೆಟೇ ಸಿಗ್ತಾ ಇಲ್ಲ. ಟಿಕೆಟ್ ನೋಡಕ್ಕೆ ಟಿಕೆಟ್ ಸಿಗ್ತಿಲ್ವಾ? ಮೂವಿ ನೋಡೋದಿಕ್ಕೆ ಟಿಕೆಟ್ ಬೇಕು, ಅದಕ್ಕೆ ಸಿಗ್ತಿಲ್ಲ ಅಂತ ಹೇಳಿ. ಇದ್ಯಾವ್ದಿದು? ಟಿಕೆಟ್ ನೋಡಕ್ಕೆ ಟಿಕೆಟ್ ಸಿಗ್ತಿಲ್ವಂತೆ. ಟಿಕೆಟ್ ನ ನೋಡಕ್ ಹೋಗ್ಬೇಕು, ನಾನು ಟಿಕೆಟ್ ಸಿಗ್ತಿಲ್ಲ, ಎಲ್ಲ ಸೋಲ್ಡ್ ಔಟ್. ಅದ್ರೆ ಕಣು, ಟಿಕೆಟ್ ಸೋಲ್ಡ್ ಔಟ್ ಆದ್ರೆ ಮೂವಿ ನೋಡಕ್ ತಾನೆ ಟಿಕೆಟ್ ಬೇಕಾಗಿರೋದು. ನೀವು ಟಿಕೆಟ್ ನೋಡಕ್ಕೆ ಟಿಕೆಟ್ ಬೇಕು ಅಂತಿದ್ದೀರಲ್ಲ. ಇತ್ತೀಚೆಗೆ ಯಾಕೋ ನೀವು ಒಂಥರ ಆಡ್ತಿದ್ದೀರಲ್ಲ, ಏನಾಯ್ತು? ಇತ್ತೀಚೆಗಲ್ಲ, ಅಲ್ವಾ? ಕರೆಕ್ಟ್. ಅಲ್ಲಿಂದ ಹೈಫೈ ಬಂದ್ಬಿಟ್ಲು ಇವಳು. ಮತ್ ನೀವ್ ಆಡ್ತಿರೋದು ಹಂಗೇನೆ ನೋಡಮ್ಮ, ಅದೇನೋ ಗೊತ್ತಿಲ್ಲ. ಇದೇ 26ನೇ ತಾರೀಕು ನಾನು ಟಿಕೆಟ್ ನೋಡಕ್ ಹೋಗ್ಬೇಕಷ್ಟೇ. ಅಯ್ಯೋ ದೇವಾ, ನನಗೆ ನಿಜವಾಗ್ಲೂ ತಲೆ ಕೆಟ್ಬಿಟ್ಟಿದೆ ಅನ್ಸ್ತಿದೆ. ನೀವೇನ್ ಹೇಳ್ತಿದ್ದೀರಾ? ಟಿಕೆಟ್ ನೋಡಕ್ಕೆ ಟಿಕೆಟ್ ಸಿಕ್ತಿಲ್ಲ, ಟಿಕೆಟ್ ನೋಡಕ್ಕೆ ಟಿಕೆಟ್ ಸಿಕ್ತಿಲ್ಲ, ಇದ್ರ ಅರ್ಥ ಏನು? ಅಯ್ಯೋ ಇವ್ರಿಗೆ ಹೆಂಗ ನಾನು ಅರ್ಥ ಮಾಡಿಸ್ಲಿ ಶಿವ? ತಾಯಿ ಶ್ವೇತಾಬಾಯಿ, ಇದೇ 26ನೇ ತಾರೀಕು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು, ಅದ್ ನನಗೂ ಗೊತ್ತು. ಯಾಕೆ ಇಡೀ ಇಂಡಿಯಾಗೆ ಗೊತ್ತು. ಅಯ್ಯೋ, ಅಷ್ಟೆಲ್ಲ ಗೊತ್ತಿದ್ಮೇಲೆ ಆ ಸಿನಿಮಾದಲ್ಲಿ ಟಿಕೆಟ್ ಗೊತ್ತಾ ನಿನಗೆ? ಏನು ಸಿನಿಮಾದಲ್ಲಿ ಟಿಕೆಟಾ? ಅಯ್ಯೋ, ನಿಮ್ಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಕಣ್ರಿ, ಏನಂತ ಹೇಳ್ತಿದ್ದೀರಾ? ಅಯ್ಯೋ ನೋಡಿ, ಈ ಸಿನಿಮಾದಲ್ಲಿ ಒಬ್ಬ ಟಿಕೆಟ್ ಅವನೇ. ಸಿನಿಮಾದಲ್ಲಿ ಟಿಕೆಟ್ ಇದಾನ? ಅಯ್ಯೋ, ಅದೇಂಗ್ ಸಾಧ್ಯ? ಓ, ಇವಳಿಗೆ ನಾನು ಡೀಟೇಲ್ಸ್ ಹೇಳ್ಬೇಕಪ್ಪ. ಮತ್ತೆ ನೋಡೆ, ಈ ಸಿನಿಮಾದಲ್ಲಿ ಅಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ರಾಯ, ಟಿಕೆಟ್ ಅಂತ ಇಬ್ರಿದ್ದಾರೆ. ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಡಬಲ್ ಆಕ್ಷನ್ ಮಾಡ್ತಾ ಇದ್ದಾರೆ. ಹೌದಾ? ಮತ್ತಿನ್ನೇನ್ ಅನ್ಕೊಂಡಿದ್ದೆ? ನಂಗೇನ್ ಗೊತ್ತು? ಅಯ್ಯೋ, ನೀವು ಸರಿಯಾಗಿ ಹೇಳಿದ್ರೆ ತಾನೇ ನಂಗೆ ಅರ್ಥ ಆಗೋದು. ನೀವು ಟಿಕೆಟ್ ನೋಡಕ್ ಟಿಕೆಟ್ ಸಿಕ್ತಿಲ್ಲ, ಟಿಕೆಟ್ ನೋಡಕ್ ಟಿಕೆಟ್ ಸಿಕ್ತಿಲ್ಲ ಅಂದ್ರೆ ನಂಗೇನ್ ಅರ್ಥ ಆಗುತ್ತೆ? ಹೇಳ್ಬೇಕು ನೀವು. ನಿನಗೆ ಅರ್ಥ ಆಗ್ಬಾರ್ದಂದ್ರೆ ನಾನು ಒಂಥರ ಡಿಫ್ರೆಂಟ್ ಆಗಿ ಬಂದು ನಿನಗೆ ಟಿಕೆಟ್ ಬಗ್ಗೆ ಹೇಳಿದ್ದು. ನಮ್ ತಲೆ ಕೆಟ್ಟೋಗ್ಲಿ ಅಂತನಾ? ಮತ್ತೆ ಇನ್ನೊಂದು ಗೊತ್ತಾ, ಈ ಸಿನಿಮಾದಲ್ಲಿ ಒಬ್ಬ ಟಿಕೆಟ್, ಒಬ್ಬ ರಾಯ. ಡಬಲ್ ರೋಲ್. ಡಬಲ್ ರೋಲು. ಅದರಲ್ಲಿ ರಾಯನ ಗೆಟಪ್ ಸಾಕತ್ತಾಗಿದೆ. ಇನ್ನು ಟಿಕೆಟ್ ಗೆಟಪ್ ನೋಡಿದ್ಯಾ? ಇಲ್ಲ. ನೀನ್ ಟಿಕೆಟ್ ಗೆಟಪ್ ನೋಡ್ಬೇಕು. ಅಯ್ಯೋ, ರಾಕಿಂಗ್ ಸ್ಟಾರ್ ಯಶ್ ಅವರು 25 ವರ್ಷ ಇದ್ದಾಗ ಹೆಂಗಿದ್ರು ಹಂಗ ಫಾರ್ಮೇಶನ್ ಆಗಿದ್ದಾರೆ. ನೀನ್ ಆ ಟಿಕೆಟ್ ನ ನೋಡಿಬಿಟ್ರೆ ನೀನು ಟಿಕೆಟ್ ಫ್ಯಾನ್ ಆಗ್ಬಿಡ್ತೀಯ. ಆಲ್ರೆಡಿ ಫ್ಯಾನ್ ಆಗ್ಬಿಟ್ಟಿದೀವಲ್ಲ ಯಶ್ಗೆ. ಫ್ಯಾನ್ ಆದ್ಮೇಲೆ ನೀನು ಟಿಕೆಟ್ ನೋಡಕ್ ಬರ್ತೀಯಾ ಅಥವಾ ರಾಯ ನೋಡಕ್ ಬರ್ತೀಯಾ? ನಾವಿಬ್ರು ನೋಡಕ್ಕೂ ಬರ್ತೀವಿ. ಆಮೇಲೆ ಇನ್ನೊಂದು ಗೊತ್ತಾ, ಈ ಸಿನಿಮಾದಲ್ಲಿ 5 ಜನ ಹೀರೋಯಿನ್ಸ್ ಇದಾರೆ. ಅದು ಗೊತ್ತು. ಗೊತ್ತಲ್ವಾ? ನಮ್ಮ ರುಕ್ಮಿಣಿ ವಸಂತ, ಹುಮಾ ಕುರೇಶಿ, ಕೀರಾ ಅಡ್ವಾಣಿ, ನಯನತಾರ, ಆಮೇಲೆ ತಾರಾ ಸುತಾರಿಯಾ, 5 ಜನ ಹೀರೋಯಿನ್ಸ್ ಇದಾರೆ ಈ ಸಿನಿಮಾದಲ್ಲಿ. ನಾನು 5 ಜನ ಹೀರೋಯಿನ್ ಹಾಕೊಂಡು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಇಮ್ಯಾಜಿನೇಷನ್ ಹೋಗ್ತಾ ಇದ್ದೀನಿ. ನೀವು ಬರೀ ಇಮ್ಯಾಜಿನೇಷನ್ ಅಲ್ಲೇ ಇರಿ, ಗೊತ್ತಾಯ್ತಾ? 5 ಜನ ಹೀರೋಯಿನ್ಸ್, ನಿಮಗೆ ಚಾನ್ಸೇ ಇಲ್ಲ. ನಿಮಗೇನಾದ್ರೂ ಹೀರೋಯಿನ್ ಆಗ್ಬೇಕು ಅಂದ್ರೆ ಅದ್ ನಾನ್ ಮಾತ್ರ. ಬಂದ್ಬಿಟ್ರಂಗೆ 5 ಜನ ಬೇಕಂತೇಳಿ. ಈಗ ಟಿಕೆಟ್ ನೋಡಕ್ ಬರ್ತಿಲ್ಲವಾ? ಯಾರು ಹೇಳಿದ್ದು ಬರಲ್ಲ ಅಂತ? ನೀವು ಬೇಡ ಅಂತ ನಾನು ಬರ್ತೀನಿ. ಬರ್ತಿತ್ತಾನೆ? ಸ್ನೇಹಿತರೆ, ಇದೇ ಆಗಸ್ಟ್ 26ನೇ ತಾರೀಕು ನೀವು ರಾಯ ಮತ್ತು ಟಿಕೆಟ್ ನ ನೋಡಕ್ಕೆ ಥಿಯೇಟರ್ಗೆ ಬರ್ತೀರಿ ತಾನೆ? ಬರ್ತೀರಿ, ಆದ್ರೆ ಟಿಕೆಟೇ ಸಿಗ್ತಾ ಇಲ್ವಲ್ಲ. ಟಿಕೆಟ್ ಸಿಗ್ತಿಲ್ವಾ? ಸೋಲ್ಡ್ ಔಟ್ ಆಗಿದಾವೆಲ್ಲ. 26, 27ನೇ ತಾರೀಕು ಟಿಕೆಟ್ಗಳೇ ಇಲ್ಲ. ನೀವು ಟ್ರೈ ಮಾಡ್ತಾನೆ ಇರಿ, ಸಿಕ್ಕುತ್ತೆ. ನನಗೆ ಸಿಕ್ಕಿದಮ್ಮ. ನಾನ್ ನಿನಗೆ ಅವತ್ತು ನೀನ್ ಬರ್ತೀಯ ಸಿನಿಮಾಗೆ ಅಂತ ಕೇಳಿದ್ನಲ್ಲ, ನೀನು ಇಲ್ಲಪ್ಪ ಈ ರಶ್ ಅಲ್ಲಿ ಬಂದ್ರೆ ಡೈಲಾಗ್ಗಳೇ ಕೇಳಲ್ಲ ಅಂತ ಹೇಳಿದಲ್ಲ. ಅದಕ್ಕೆ ನಾನು ಒಬ್ನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೆಕ್ಸ್ಟ್ ನಿನ್ನ ಟಿಕೆಟ್ ರಾಯನ ನೋಡಕ್ ಕರ್ಕೊಂಡು ಹೋಗ್ತೇನೆ. ಖಂಡಿತ ಕರ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ಬಿಡೋರು ಯಾರು? ತಬಾಯಿ 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 ಶೃಂಗಾರದಂಗಾರ ಸಿಡಿದೇಳಲು ತಬಾಯಿ. ತಬಾಯಿ 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 ಶೃಂಗಾರದಂಗಾರ ಸಿಡಿದೇಳಲು
ಬಾಯಿ. ಈ ಸಾಂಗ್ ಇದೆ ಆ ಸಿನಿಮಾದಲ್ಲಿ. ಗೊತ್ತು. ಮನಮೋಹಕ ಕೇಳಿದೆಯಲ್ವಾ? ಮನಮೋಹಕ ತುಸುಮಾದಕ ಬದಲಾಗಿದೆ ಈ ಲೋಕ. ಒಟ್ಟು ಸಾಂಗ್ಸ್ ಸಖತ್ತಾಗಿದೆ. ಸಿನಿಮಾ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಅಂತ ಹೇಳ್ತೀನಿ ಅಂತ ಭಾವಿಸ್ಕೊಂತ ನೀವೆಲ್ರು 26ನೇ ತಾರೀಕು ಟಿಕೆಟ್ ಯಾರ್ಯಾರಿಗೆ ಸಿಕ್ಕಿದೆ ಮತ್ತೆ ನಿನ್ ಟಿಕೆಟ್ ಅಂದ ತಕ್ಷಣ ಮತ್ತೆ ಇವ್ರೇನಪ್ಪ ಅದನ್ನ ಹೇಳ್ತಾರೆ ಅನ್ಕೋಬೇಡ. ಟಿಕೆಟು ಗೊತ್ತಾಯ್ತು. ಆಮೇಲೆ ಯಶ್ ಅವ್ರ ಕ್ಯಾರೆಕ್ಟರ್ ಟಿಕೆಟ್ ಎಲ್ಲ ಹೇಳ್ತಿರೋದು. ಗೊತ್ತಾಯ್ತು. ಟಿಕೆಟ್ ಯಾರ್ಯಾರಿಗೆ ಸಿಕ್ಕಿದೆ ಅವರೆಲ್ಲ ಟಾಕ್ಸಿಕ್ ಸಿನಿಮಾ ನೋಡ್ಕೊಂಡ್ ಬಂದು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇನ್ನೇನಪ್ಪ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಮ್ಮ ತುಮಕೂರಿನಲ್ಲಿ ಗಾಯತ್ರಿ ಚಿತ್ರಮಂದಿರ, ಮಾರುತಿ ಚಿತ್ರಮಂದಿರ, ಎಸ್ ಮಾಲ್ ಅಲ್ಲಿ ಹಾಕಿದ್ದಾರೆ. ನಂದು ಮಾತ್ರ ಮಾರುತಿ ಚಿತ್ರಮಂದಿರದಲ್ಲಿ ಬುಕಿಂಗ್ ಆಗಿದೆ. ನಾನು ಹೋಗ್ತೀನಿ, ನೋಡ್ಕೊಂಬರ್ತೀನಿ. ಆಮೇಲೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಡಿಸ್ಕ್ಲೇಮರ್ ಇದೆ, 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಟಾಕ್ಸಿಕ್ ಸಿನಿಮಾ ನೋಡಬೇಕು. ಅದೊಂದು ಡಿಸ್ಕ್ಲೇಮರ್ ಇದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಏನಾದ್ರು 18 ವರ್ಷ ಆಗಿಲ್ಲ ಅಂದರೆ ಈ ಟಾಕ್ಸಿಕ್ ಸಿನಿಮಾಗೆ ಕರ್ಕೊಂಡು ಹೋಗ್ಬೇಡಿ. 18 ವರ್ಷ ಮೇಲ್ಪಟ್ಟವರು ಹೋಗಿ ನೋಡಿ ಅಂತ ಕೇಳ್ಕೊತಾ ನಾವೆಲ್ಲರೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಜೈ ಟಾಕ್ಸಿಕ್, ಜೈ ರಾಕಿಂಗ್ ಸ್ಟಾರ್ ಯಶ್ ಬಾಸ್. ಕನ್ನಡ ಚಿತ್ರರಂಗವನ್ನು ಉಳಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ. ಜೈ ಕರ್ನಾಟಕ. ಧನ್ಯವಾದಗಳು.